ಹಾಯ್ ಫ್ರೆಂಡ್ಸ್, ಸೀರಿಯಲ್ಸ್ ಅಂತೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ಅಣ್ಣಯ್ಯ ಧಾರಾವಾಹಿ ಏನಾಯಿತು ಅಂತೇಳಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಪ್ರಶಾಂತ್ ಅವರ ಮನೆಗೆ ಬರ್ತಾನೆ. ಪ್ರಶಾಂತ್ ಆಗ ಅಪ್ಪ ಅಮ್ಮ ಮಾರಿಗುಡಿಯಿಂದ ಭಾವ ಬಂದಿದ್ದಾರೆ ಅಂತ ಕರೀತಾನೆ. ಶಿವ ಅದಕ್ಕೆ ಈಗಲೇ ಭಾವ ಅಂತ ಕರೆದಿದ್ದಕ್ಕೆ ತುಂಬ ಖುಷಿ ಪಡ್ತಾನೆ. ಪ್ರಶಾಂತ್ ಅವರ ಅಪ್ಪ ಅಮ್ಮ ಹೊರಗೆ ಬಂದು ಒಳಗಿದ್ವಿ, ಗೊತ್ತಾಗಿಲ್ಲ ಬಾರಪ್ಪ ಒಳಗೆ ಅಂತ ಕರ್ಕೊಂಡು ಹೋಗ್ತಾರೆ. ಶಿವು ಎಲ್ಲ ಚೆನ್ನಾಗಿದ್ದೀರಾ ಅಂತ ಕೇಳ್ತಾನೆ. ಆಗ ಪ್ರಶಾಂತ್ ಅವರ ಅಪ್ಪ ಅಮ್ಮ, ನಿಮ್ಮ ಮನೆಯಲ್ಲಿ ಹೆಣ್ಣು ತರ್ತಾ ಇದ್ದೀವಿ, ನಮ್ಮ ಮಗನೂ ಒಪ್ಪಿದ್ದಾನೆ, ಅಂದಮೇಲೆ ಚೆನ್ನಾಗಿಲ್ಲದೆ ಇರ್ತೀವ. ನಿಮ್ಮ ಮನೆಗೆ ಹೋಗಿ ಬಂದ ಮೇಲೆ ಆದ ಬದಲಾವಣೆ ಇದು ಅಂತ ಹೇಳ್ತಾರೆ. ನಿಮ್ಮ ತಂಗಿ ಕಾಲು ಕೂಡ ನಮ್ಮ ಮನೆಯಲ್ಲಿ ನೆಮ್ಮದಿ ತಾಂಡವಾಡ್ತಾ ಇದೆ ಅಂತ ಹೇಳ್ತಾರೆ. ಆವಾಗ ಶಿವು, ನೀವು ಆಡುವ ಮಾತಿಗೆ ಖುಷಿಯಾಗಿ ಕುಸ್ತು ಹೋಗೋದಾಗ ಆಗ್ತಾಯಿದೆ ಅಂತ ಹೇಳ್ತಾನೆ. ಪ್ರಶಾಂತ್, ಹೋಗಮ್ಮ ಸ್ನ್ಯಾಕು ಕಾಫಿ ತೊಗೊಂಡು ಬಾ ಅಂತ ಹೇಳ್ತಾನೆ. ಶಿವು, ಅಯ್ಯೋ ಅಮ್ಮ ಅದೆಲ್ಲ ಯಾಕೆ ಬೇಡ ಅಂತಾನೆ. ಪ್ರಶಾಂತ್, ಅಮ್ಮ ಪರವಾಗಿಲ್ಲ ಅಂತ ಹೋಗಿ ತೊಗೊಂಬರಕ್ಕೆ ಹೋಗ್ತಾಳೆ. ಶಿವು, ಸರ್ ಅದೇನೋ ಮಾತಾಡಬೇಕು ಅಂದ್ರಲ್ಲ ಅಂತಾನೆ. ಪ್ರಶಾಂತ್, ಮಾತಾಡೋದಿರುತ್ತೆ ತಗೊಳ್ಳಿ ಕಾಫಿ ಅಂತ ಹೇಳ್ತಾರೆ. ಪ್ರಶಾಂತ್ ತಂದೆ ತಾಯಿ ಎಂಗೇಜ್ಮೆಂಟ್ ಮುಗಿದು ಹೋಯಿತು, ನೀವು ಏನೇನು ಹುಡುಗಿಗೆ ಹಾಕ್ತೀರಾ, ಹುಡುಗನಿಗೆ ಏನು ಕೊಡ್ತೀರಾ ಅಂತ ನಾವು ಮಾತಾಡಿರಲಿಲ್ಲ ಅಂತ ಹೇಳ್ತಾರೆ ಶಿವುಗೆ. ಶಿವು, ಅವತ್ತು ನೀವು ಏನೂ ಬೇಡ ಅಂತ ಹೇಳಿದ್ರಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಪ್ರಶಾಂತ್, ಅಪ್ಪ ಅಮ್ಮ ನಾವೇನೂ ಬೇಡ ಅಂತ ಹೇಳ್ತೀವಪ್ಪ, ಈ ಮನೆಗೆ ಕಾಲಿಡ್ತಿರೋದು ನಿನ್ನ ತಂಗಿ, ಅದರಲ್ಲೂ ನಮ್ಮನೆ ಸಂಸ್ಕಾರ ನಮ್ಮನೆ ಸಂಪತ್ತು ಎಲ್ಲ ನಿನಗೆ ಗೊತ್ತಲ್ಲಪ್ಪ. ನಿಮ್ಮ ತಂಗಿ ಈ ಮನೆ ಸೊಸೆಯಾಗಿ ಬರ್ತಾಳೆ ಅಂದರೆ ಅದಕ್ಕೆ ತಕ್ಕಂತೆ ಏನಾದರೂ ಕೊಡಬೇಕಲ್ವಾ, ಹಾಗೆ ಕಳಿಸೋದಕ್ಕೆ ನೀನು ಬೇರೆ ಅಣ್ಣಂದಿರ ಥರ ಅಲ್ವಲ್ಲ. ಅಣ್ಣಯ್ಯ ಅಂದರೆ ನಿಮ್ಮ ತಂಗಿಗೋಸ್ಕರ ಜೀವನ ಕೊಡ್ತಾನೆ ಅಂತ ನಿಮ್ಮೂರ ಜನ ನಾವೇನೋ ಬೇಡ ಅಂತ ಹೇಳ್ತೀವಾಗ ನಿಮ್ಮ ಮನೆಗೆ ಕಾಲಿಡ್ತಾ ಇರೋದು ಈ ಮನೆಗೆ ನಿನ್ನ ತಂಗಿ, ಅದರಲ್ಲೂ ನಮ್ಮನೆ ಸಂಸ್ಕಾರ ನಮ್ಮನೆ ಸಂಪತ್ತು ಎಲ್ಲ ನಿನಗೆ ಗೊತ್ತಲ್ಲ. ನಿಮ್ಮ ತಂಗಿ ಈ ಮನೆ ಸೊಸೆಯಾಗಿ ಬರ್ತಾಳೆ ಅಂದರೆ ಅದಕ್ಕೆ ತಕ್ಕಂತೆ ಏನಾದರೂ ಕೊಡಬೇಕಲ್ಲಪ್ಪ, ಹಾಗೆ ಕಳಿಸೋದಕ್ಕೆ ನೀನು ಬೇರೆ ಅಣ್ಣಂದಿರ ಥರ ಅಲ್ವಲ್ಲ, ಬೇರೆ ಅಣ್ಣಂದಿರ ಥರ ಅಲ್ವಲ್ಲ. ಅಣ್ಣಯ್ಯ ಅಂದರೆ ನಿಮ್ಮ ತಂಗಿಗೋಸ್ಕರ ಜೀವನ ಕೊಡ್ತಾರೆ ಅಂತ ಹೇಳ್ತಾರೆ. ಆಗಿರುವಾಗ ನನ್ನ ಕೈಯಲ್ಲಿ ತಂಗಿಗೋಸ್ಕರ ಏನಾದರೂ ಕೊಡಲೇಬೇಕಲ್ಲಪ್ಪ ಅಂತ ಹೇಳಿ ಹೇಳ್ತಾರೆ. ಪ್ರಶಾಂತ್, ಅಪ್ಪ ನಾವೇನಾದ್ರೂ ತಪ್ಪೇನಾದ್ರೂ ಕೇಳಿದ್ವೇನಪ್ಪ ಅಂತ ಹೇಳ್ತಾರೆ. ಶಿವ ಹಾಗೇನಿಲ್ಲ ಸರ್ ಅಂತ ಹೇಳ್ತಾನೆ. ಪ್ರಶಾಂತ್ ತಾಯಿ, ಆದರೆ ಏನಪ್ಪ ಶಿವ ನಾವೇನೋ ಕೇಳಲ್ಲ, ನೀನೇ ಹೇಳಿಬಿಡು ಅಂತ ಹೇಳ್ತಾಳೆ. ಅಕಸ್ಮಾತ್ ನಿಮ್ಮ ತಂಗಿಗೆ ಬೇರೆ ಕಡೆ ಹುಡುಗನ ಜೊತೆ ಮದುವೆ ಮಾಡಿದ್ರೆ ಏನೇನು ಕೊಡ್ತಾ ಇದ್ದೆ ಅಂತ ಹೇಳ್ಬಿಡು ಅಂತ ಹೇಳ್ತಾಳೆ. ಶಿವ ಅದಕ್ಕೆ ನನ್ನ ಕೈಲಿ ಪಾದಕ್ಕೆ ಬಂದ್ರೆ ಯಾರು ನೋಡಲ್ಲ, ನೀರು ಅಂದ್ರೆ ಪಾದಕ್ಕೆ ಬಂದ್ರೆ ಯಾರು ನೋಡಲ್ಲ, 30 ಗ್ರಾಮ್ ಬಂದ್ರೆ ಈಜು ಆಡೋಣ ಅನ್ಸುತ್ತೆ, ಕುತ್ತಿಗೆವರೆಗೂ ಬಂದ್ರೆ ಮೇಲೆ ಬರೋಣ ಅನ್ಸುತ್ತೆ, ಮೂಗುವರೆಗೂ ಬಂದ್ರೆ ಬಳೆ ಬರ್ತಾ ಇತ್ತು ಬದುಕಿದ್ರೆ ಸಾಕಪ್ಪ ಅನ್ಸುತ್ತೆ, ಬಾವು ಒಂದು ನಿಮಿಷ ಬಂದೆ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಈಗ ಶಿವಗೆ ಕುತ್ತಿಗೆವರೆಗೂ ಬಂದಿದೆ, ಮೂಗುವರೆಗೆ ನೀನೇ ಬರೆಸ್ಬೇಕು ಅಂತ ಹೇಳ್ತಾನೆ ಪ್ರಶಾಂತ್ಗೆ ಅಂತ ಹೇಳ್ತಿದ್ದಾರೆ. ಅವನು ಹೇಳ್ಕೊಳ್ತಾನೆ, ವೀರಭದ್ರಲ್ಲೂ ಮರಿ ಕೇಳೋ 5 ಲಕ್ಷ ಕ್ಯಾಶ್ ಕೇಳೋ, 50 ಗ್ರಾಮ್ ಬಂಗಾರ ಕೇಳು, ನೋಡಲ್ಲ ನೀನು ಕೇಳೋದು ಉಸಿರು ಕಟ್ಟಬೇಕು ಅಂತ ಹೇಳಿಕೊಡ್ತಾನೆ. ಕುತ್ತಿಗೆವರೆಗೂ ಬಂದ್ರೆ ಕೊಡ್ತಾನೆ, ತಂಗಿಗೋಸ್ಕರ ಏನು ಬೇಕಾದ್ರೂ ಕೊಡ್ತಾನೆ, ಬದುಕಿದ್ರೆ ಎಷ್ಟು ಬೇಕಾದ್ರೂ ಕೊಡ್ತಾನೆ, ಕೇಳು ಅಂತ ಹೇಳ್ತಾನೆ. ಪ್ರಶಾಂತ್ ಸರಿ ಸರ್ ಅಂತ ಹೇಳ್ತಾನೆ. ಪ್ರಶಾಂತ್ ಬಾಗಿಲ ಹೊರಗೆ ನಿಂತು ಅಮ್ಮ ಅಪ್ಪಗೆ ಸನ್ನೆ ಮಾಡಿ ಹೇಳ್ತಾನೆ, ಅಪ್ಪ 5 ಲಕ್ಷ ರೂಪಾಯಿ 50 ಗ್ರಾಮ್ ಚಿನ್ನ ಕೇಳುವಂತೆ ನಮ್ಮ ಅಪ್ಪಗೆ ಸನ್ನೆ ಮಾಡಿ ಹೇಳ್ತಾನೆ. ಅವಾಗ ಪ್ರಶಾಂತ್, ಅಪ್ಪ ನೋಡಪ್ಪ ಶಿವು, ನೀನು ಏನು ಅನ್ಕೊಂಡಿದೆಯೋ ಅದು ನೀನು ಹೇಳಿದೆ, ನಾನು ಏನು ಅನ್ಕೊಂಡಿದ್ದೀವೋ ಅದನ್ನು ನಾವು ಕೇಳಬೇಕಲ್ಲಪ್ಪ, ಹೇಳಬೇಕಲ್ಲ ನೀವು ಹೇಳ್ಕೊಡ್ತಾನೆ. ಪ್ರಶಾಂತ್ ಹೇಳಿ ಸರ್ ಅಂತ ಶಿವ ಹೇಳ್ತಾನೆ. ಅದಕ್ಕೆ ಪ್ರಶಾಂತ್, ಅಪ್ಪ ನನ್ನ ಮಗ ಲಕ್ಷ ಸಂಪಾದನೆ ಮಾಡ್ತಾನೆ, ನನ್ನ ಮಗನ ಮದುವೆ ಆಗೋಳು ಅಂತ ಹೇಳ್ತಾನೆ. ನಿನ್ನ ತಂಗಿ ಅಲ್ಲ ಯಾರಾದರೂ ಮದುವೆ ಆದರೂ ಚೆನ್ನಾಗಿರ್ತಾರೆ ಅಂತ ಎಂಥ ದಡ್ಡನಿಗೂ ಅರ್ಥ ಆಗುತ್ತೆ ಅಲ್ವಾ ಅಂತ ಹೇಳ್ತಾನೆ. ಶಿವ ಬೇರೆ ಯಾರು ಅಂತ ಅನ್ಕೊಂಡಿದೀವೋ ಅದನ್ನ ನಾವು ಹೇಳ್ಬೇಕು, ನನ್ನ ತಂಗಿ ಜೊತೆ ಫಿಕ್ಸ್ ಆಗಿದೆ ಅಲ್ವಾ ಅಂತ ಹೇಳ್ತಾನೆ. ಶಿವ ಹಂಗಾರೆ ನಿಮ್ಮ ಮಗನ ಜೊತೆ ಪ್ರಶಾಂತ್, ನನ್ನ ತಂಗಿ ನನ್ನ ಮಗ ಲಕ್ಷ ಸಂಪಾದನೆ ಮಾಡ್ತಾನೆ, ನನ್ನ ಮಗನ ಮದುವೆ ಆಗೋರು ನಿನ್ನ ತಂಗಿ ಅಲ್ಲದೆ ಯಾರಾದರೂ ಮದುವೆ ಆದರೂ ಚೆನ್ನಾಗಿರ್ತಾರೆ ಅಂತ ಹೇಳ್ತಾರೆ ಅವರು. ನೀನೇ ನೋಡ್ತಾ ಇದೆಯಲ್ಲಪ್ಪ, ಬೇರೆ ಯಾರು ಆಸ್ತಿ ಅಂತಸ್ತು ಸ್ಟೇಟಸ್ ಇದೆಲ್ಲ ಸುಮ್ಮನೆ ಬಂದಿರೋದು ಹಂಗಾರೆ ನಿಮ್ಮ ಮಗನಿದೆಯಾ ಅಂತ ಹೇಳ್ತಾರೆ. ಇರೋದು ನನ್ನ ತಂಗಿ ಅಲ್ವಾ ಪ್ರಶಾಂತ್ ತಾಯಿ, ನಾವು ಕಷ್ಟಪಟ್ಟು ಸಂಪಾದನೆ ಮಾಡಿ ಹೇಳಿದ್ದಪ್ಪ, ನನ್ನ ಮಗನ ಕಷ್ಟಪಟ್ಟು ಓದಿಸಿ ಅದಕ್ಕೋಸ್ಕರ ಹಣ ಕೊಡು ಅಂತ ಕೇಳ್ತಾ ಇಲ್ಲ, ನೀನೇ ನೋಡ್ತಾ
ಪ್ರಶಾಂತ್ ಅಪ್ಪ ಅದಕ್ಕೆ ನಾಳೆ ನೋಡಿದ ಜನ ತನ್ನ ತಂಗಿನ ಶಿವು ಒಂದು ಪೈಸೆ ಖರ್ಚು ಮಾಡದೆ ಕಳಿಸಿಕೊಟ್ಟ ಅಂತ ಮಾತಾಡಬಾರ್ದು ಅಲ್ವಾ. ಆ ಮಾತು ನಿನಗೆ ಬಂದರೆ ನಿನಗೆ ಬೇಜಾರಾಗುತ್ತೆ, ನಿನ್ನಿಂದ ನಿನ್ನ ತಂಗಿಗೆ ಬಂದರೆ ಬೇಜಾರಾಗುತ್ತೆ. ನಿನ್ನ ತಂಗಿ ನೋಡಿ ನನ್ನ ಮಗ ಬೇಜಾರು ಮಾಡ್ಕೋತಾನೆ, ನನ್ನ ಮಗನ ನೋಡಿ ನಾವು ಬೇಜಾರು ಮಾಡ್ಕೊತೀವಿ ಅಂತೆಲ್ಲ ಹೇಳ್ತಾರೆ. ಇದೆಲ್ಲ ನಮಗಲ್ಲ, ನಿನ್ನ ಭಾವಂಗೆ ಮತ್ತು ನಿನ್ನ ತಂಗಿಗೆ ಕೊಡ್ತೀವಿ. ಸತ್ಯವಾಗ್ಲೂ ಹೇಳ್ತಾನೆ, ಇದರಲ್ಲಿ ನಮಗೇನು ಬೇಡ ಅಂತ ಹೇಳ್ತಾನೆ. ಶಿವು ಎಷ್ಟು ಬೇಕು ಅಂತ ಕೇಳಿ ಸರ್ ಅಂತ ಹೇಳ್ತಾನೆ, ಹೇಳಿ ಸರ್ ನೀವು ಅಂತ ಹೇಳ್ತಾನೆ. ಹಾಗೂ ಪ್ರಶಾಂತ್ ತಾಯಿ ಬಂದ್ಬಿಟ್ಟು 5 ಲಕ್ಷ ಕ್ಯಾಶ್ ಕೊಡು, ಹಾಗೆ 50 ಗ್ರಾಮ್ ಬಂಗಾರ ಕೊಡಿ. ನಿನ್ನ ತಂಗಿಗೆ ಬೈಕಲ್ಲಿ ಓಡಾಡೋಕ್ಕೆ ಆಗಲ್ಲ ಅನ್ನೋದಾದರೆ ಒಂದು ಕಾರು, ಅದು ನಿಮ್ಮಿಷ್ಟ ಅಂತ ಹೇಳ್ತಾನೆ. ಅಭ್ಯಂತರ ಇಲ್ಲ, ನಮಗೇನು, ನೀವು ಕೊಡೋಂಗಿದ್ರೆ ಕೊಡು ಅಂತ ಕೇಳ್ತಾನೆ. ಹಾಗೆ ಮದುವೆನೂ ಮಾತ್ರ ಸೂಪರಾಗಿ ಚೆನ್ನಾಗಿ ಮಾಡಿಕೊಡ್ಬೇಕು ಅಂತ ಹೇಳ್ತಾಳೆ. ಶಿವು ಸರಿ ಸರ್, ನೀವು ಹೇಳಿದಂತೆ ಆಗಲಿ, ನೀವು ಏನೇನು ಕೇಳ್ತಿರೋ ಎಲ್ಲ ಕೊಡ್ತೀನಿ, ಆದರೆ ನನ್ನ ತಂಗಿ ಬಂಗಾರದಂತೆ ಬಾಳಬೇಕು ಅಟೆಯ ಅಂತ ಹೇಳ್ತಾನೆ. ಪ್ರಶಾಂತಾಗಿ ನೀನು ಏನೋ ಯೋಚನೆ ಮಾಡಬೇಡ ಶಿವು, ನಿನ್ನ ತಂಗಿ ಬಂಗಾರದಂತೆ ನೋಡಿಕೊಳ್ತೀವಿ ಅಂತ ಹೇಳ್ತಾಳೆ. ಶಿವು ಹಂಗಾರೆ ನಾನು ಬರ್ತೀನಿ ಸರ್ ಅಂತ ಹೇಳ್ತಾನೆ. ಅಷ್ಟೊತ್ತಿಗೆ ಬಾವರ್ ಕಾಣ್ತಾ ಇಲ್ಲ, ಇವ್ರು ಪ್ರಶಾಂತ್ ಕಾಣ್ತಾ ಇಲ್ಲ ಅಂತೇಳಿ ಶಿವು ಅಂತಾನೆ. ಅವಾಗ ಬಾವ ಹೊರಟ್ರ, ಕಂಪನಿಯಿಂದ ಒಂದು ಕಾಲ್ ಬಂದಿತ್ತು, ಸರಿ ಹೋಗಿ ಬನ್ನಿ, ರಶ್ಮಿ ಅವರನ್ನು ಕೇಳಿದೆ ಅಂತ ಹೇಳಿ ಅಂತ ಹೇಳ್ತಾನೆ ಶಿವುಗೆ. ಅವಾಗ ಶಿವು ಸರಿ ಅಂತ ಹೇಳ್ಬಿಟ್ಟು ಹೊರಡ್ತಾನೆ. ಶಿವು ಹೊರಗೆ ಬಂದು ಅದೆಷ್ಟೇ ಕಷ್ಟ ಆದರೂ ಕೂಡ ಗುಂಡು ಖುಷಿಗೋಸ್ಕರ ತಡ್ಕೋಬೇಕು, ಅವಳಿಗೆ ಇಷ್ಟ ಆಗಿದ್ದು ಅವಳಿಗೆ ಸಿಗಬೇಕು ಅಂತ ಹೇಳಿ ಅನ್ಕೊತಾನೆ. ಅವಳು ಸಹಿತ ಈ ಹುಡುಗನಿಗೋಸ್ಕರ ಜಿಮ್ ಮಾಡಿಬಿಟ್ಟು ತೆಳ್ಳಗೆ ಹೋಗಬೇಕು ಅಂತ ಹೇಳ್ಬಿಟ್ಟು ಅವ್ನು ಹುಡುಗನೂ ಇಷ್ಟಪಡ್ತಾಳೆ ಅಂತ ಅವನಿಗೂ ಗೊತ್ತಿರುತ್ತಲ್ವ, ಅದನ್ನ ನೆನ್ಪು ಮಾಡ್ಕೊತಾನೆ ಅಂತ ಅನ್ಕೊತಾನೆ. ಹಂಗೆ ಅಂದ್ಕೊಂಡು ಅಲ್ಲಿಂದ ಹೊರಡ್ತಾನೆ. ಇಲ್ಲಿಗೆ ಸೀನು ಮುಗಿಯುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.